ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಒಂದು ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಮತ್ತು ಯಂತ್ರ, ಬರೀ ಮಂತ್ರ ಕೇಳಿದ್ರಿ, ಯಂತ್ರ ನೋಡಿಲ್ಲ ನೀವು. ಹಾಗಾಗಿ ಇವತ್ತು ಯಂತ್ರ, ಇದನ್ನು ನೀವು ಮಾಡಿಕೊಂಡು ಬೇರೆ ರೀತಿಲೂ ಕೆಲಸ ಮಾಡಿಕೊಂಡ್ರೆ ಅಥವಾ ಮನೇಲಿ ಮಾಡೋ ಅಂಥ ಯಾವುದೇ ಕೆಲಸಗಳಿದ್ದರೂ, ಯಾವುದಾದ್ರೂ ನೀವು ಯಂತ್ರಗಳು ಬರಿಬೇಕಾಗಿದ್ದರೂ ಈ ಯಂತ್ರನ ನೀವು ಬರ್ಕೊಂಡು ಯಾವ ಕಾರ್ಯಗಳಿಗಾದರೂ ಇದನ್ನು ಸಿದ್ಧಿ ಮಾಡ್ಕೋಬೋದು. ಅದೇ ರೀತಿ ಮಂತ್ರ ಕೂಡ ನಾನು ಇಲ್ಲಿ ಕೊಟ್ಟಿರ್ತೀನಿ. ಇದು ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಅಂತ. ಈ ಮಂತ್ರ ಕೂಡ ಇಲ್ಲೇ ನೀವು ನೋಡ್ಕೊಳ್ತಾ ಇದ್ದೀರಾ. ಈ ಯಂತ್ರನ ನೀವು ಯಾವ ಕಾರ್ಯಗಳಿಗಾದರೂ 108 ಸಲ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಈ ಒಂದು ಮಂತ್ರದಿಂದ ಮಂತ್ರೋಚ್ಚಾರಣೆ ಕೂಡ ಮಾಡಿ ಬರೆದು ಕಟ್ಟಿದಾಗ ನಿಮ್ಮ ಮನೆಗಳಿಗೆ ಯಾವ ನವಗ್ರಹಗಳ ದುಷ್ಟಶಕ್ತಿ ಇರ್ಬೋದು, ನವಗ್ರಹಗಳು ಯಾವುದೇ ಇದ್ದರೂ ಆ ಒಂದು ಶಾಂತಿ ಉಂಟಾಗುತ್ತೆ. ಅದೇ ರೀತಿ ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಯಂತ್ರ ಅಂತಂದರೆ, ನೀವು ಕೆಲಗೆ ದೇವಸ್ಥಾನಗಳಿಗೆಲ್ಲ ಚಕ್ರಗಳು ಬರ್ಕೊಡ್ತಾ ಇರ್ತೀರಾ, ಅಥವಾ ಚಕ್ರಗಳು ನಿಮ್ಮ ಮನೆಗೆ ನೀವೇ ಮಾಡ್ಕೊಳ್ತಿರ್ತೀರಾ, ಅಥವಾ ದೇವಸ್ಥಾನಗಳು ಕಟ್ತಾ ಇರ್ತೀರಾ, ಅಥವಾ ಬೇರೆಯವ್ರಿಗೆ ನೀವು ಮಾಡ್ಕೊಡ್ತಾ ಇರ್ತೀರಾ. ಹಾಗೆ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು, ಫಸ್ಟು ಈ ಥರ ಒಂದು ನೀವು ಬರ್ಕೋಬೇಕು. ಈ ರೀತಿ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಂತ್ರ, ಈ ಮಂತ್ರ ನೀವು ನೋಡ್ತೀರಾ, ಕಾಣಿಸ್ತಾ ಇದೆ ನಿಮ್ಗೆ. ಅದು ಕೂಡ ನಾನು ಪೂರ್ತಿಯಾಗೇ ಕೊಡ್ತಾ ಇದ್ದೀನಿ. ಈ ರೀತಿ ಯಂತ್ರ ಬರ್ಕೊಂಡು ಅದನ್ನು ನೀವು ಯಾವುದ್ರಲ್ಲಾದರೂ ಬರೀರಿ, ನಿಮಗಿಷ್ಟ. ಒಂದು ತಾಮ್ರದ್ದು ಅಥವಾ ಬಾಂಬೆ ತಗಡು ಅಂತ ಬರುತ್ತೆ, ರೇಕು ಅಂತ ಬರುತ್ತೆ, ಅದರಲ್ಲಾದ್ರೂ ಬರಿಬೋದು. ತಾಮ್ರದ ತಗಡಲ್ಲಾದರೂ ಬರಿಬೋದು. ಶಕ್ತಿ ಇದ್ದರೆ ಬೆಳ್ಳಿ, ಚಿನ್ನ ಯಾವುದಾದ್ರೂ ನಿಮ್ಮ ಶಕ್ತಿ ಅನುಸಾರವಾಗಿ ಕೂಡ ನೀವು ಬರ್ಕೋಬೋದು. ಇದನ್ನು ಬರ್ಕೋಬೇಕು. ಬರೆದ ಆದ ನಂತರ ನೀವು ಇದಕ್ಕೆ ಪೂಜಾ ವಿಧಾನಗಳೆಲ್ಲ ಮಾಡಿ, ಗಂಧ ಹಚ್ಚಿ, ಧೂಪ ದೀಪ ನೈವೇದ್ಯ ತೋರಿಸಿ, ದೀಪಗಳನ್ನ ಹಚ್ಚಿ, ಒಂದು ತುಪ್ಪದ ದೀಪ ಹಚ್ಚಿ ಇಟ್ಕೋಬೇಕು. ತಾಂಬೂಲ ಇಡಬೇಕು, ದಕ್ಷಿಣೆಯನ್ನು ಕೂಡ ಇಡಬೇಕು. ಒಂದೆರಡು ಬಾಳೆಹಣ್ಣು, ತೆಂಗಿನಕಾಯಿ, ಇವೆಲ್ಲ ಮಾಮೂಲಿ. ಒಂದು ನೈವೇದ್ಯ, ನಿಮ್ಮ ಕೈಯಲ್ಲಿ ಸಾಧ್ಯ ಆಗುವಂಥ ಒಂದು ನೈವೇದ್ಯ ಯಾವುದಾದ್ರು ಮಾಡಿ ಇಟ್ಟು, ಈ ತಗಡನ್ನ ನೀವು ಮೊದಲು ಅಂಗಡಿಯಿಂದ ಏನು ತರ್ತೀರಾ ಅದು ಮೊದಲು ನೀವು ಶುದ್ಧಿ ಮಾಡಬೇಕು. ನೋಡಿ, ಇವಾಗೆಲ್ಲ ಅಮಾಸೆ ಇರೋದ್ರಿಂದ ನಿನ್ನೆ ಇವತ್ತು ಎಲ್ಲ ಅಮಾಸೆ ಇದೆ. ಇವತ್ತು ಇದು ಅದ್ಭುತವಾದಂಥ ಒಂದು ಅದೃಷ್ಟ, ನಿಮ್ಮ ಅದೃಷ್ಟ ಅಂತಲೇ ತಿಳ್ಕೊಬೇಕು. ಇಂಥ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಯಂತ್ರ ಎರಡೂ ಸಿಗ್ತಿದೆ ಅಂದರೆ ನಿಮ್ಮ ಅದೃಷ್ಟ ಅಂತಲೇ ತಿಳ್ಕೊಳ್ಳಿ. ಇದನ್ನು ಇವತ್ತು ನೀವು ಮಾಡ್ಕೊಳ್ಳೋರಿಗೆ ನಿಮ್ಮ ಎಲ್ಲ ಗ್ರಹಗತಿಗಳಿರ್ಬೋದು, ನಿಮ್ಮ ಮನೆಯಲ್ಲಿ ಅಕಸ್ಮಾತು ಈಗಾಗಲೇ ಯಾರಾದರೂ ಕೊಟ್ಟಿದ್ದಾರೆ ಅಥವಾ ನೀವೇ ಏನಾದರೂ ಮಾಡಿ ಸಿಕ್ಕಿದ್ದೀರಿ ಅನ್ನೋದಿದ್ದರೆ ಈ ಮಂತ್ರ ಹೇಳ್ಕೊಳ್ಳಿ ನೀವು. ಓಂ ನಮೋ ಭಗವತೆ ಓಂ ಪ್ರಾಣ ಪ್ರತಿಷ್ಠಾ ಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರಾಯ ಮಹೇಶ್ವರ ಋಷಯ ರುದ್ರಪುತ್ರೋ ದೇವತಾ ಯಂತ್ರಸ್ಯ ರಕ್ಷ ರಕ್ಷ ಮಹಾರಕ್ಷ ಜ್ಯೋತಿರಕ್ಷ ಭೂತರಕ್ಷ ಪಿಶಾಚರಕ್ಷ ದಾನವರಕ್ಷ ಸರ್ವರಕ್ಷ ಸಕಲ ಗ್ರಹ ರಕ್ಷ ಓಂ ಗಟು ಸ್ವಾಹ ಅಂತ. ಈ ಯಂತ್ರನ ನೀವು ಮೊದಲು ಇದನ್ನು 1008 ಬಾರಿ ಇದನ್ನು ಸಿದ್ಧಿ ಮಾಡ್ಕೋಬೇಕು. ಮೊದಲು ಇದನ್ನು ಸಿದ್ಧಿ ಮಾಡಿಕೊಂಡು ಇದನ್ನು ತದನಂತರ ಈ ಒಂದು ತಗಡನ್ನು ತಂದು, ಬೆಳ್ಳಿದೋ ಚಿನ್ನದ್ದೋ ತಾಮ್ರದ್ದೋ ಯಾವುದಾದ್ರೂ ಒಂದು ತಂದು ಅದನ್ನು ಶುದ್ಧ ಮಾಡ್ಕೋಬೇಕು. ನೀರಲ್ಲಿ, ಗಂಗಾ ಜಲದಲ್ಲಿ, ಅರಿಶಿನ ನೀರಲ್ಲಿ, ರೋಸ್ ವಾಟ್ರು ಅಂತ ಬರುತ್ತೆ, ಆ ರೋಸ್ ವಾಟ್ರಲ್ಲಿ ಎಲ್ಲ ಹಾಕಿ ತೊಳೆದು ಲಾಸ್ಟಲ್ಲಿ ನಿಂಬೆಹಣ್ಣು ಇರುತ್ತಲ್ವ, ಆ ನಿಂಬೆಹಣ್ಣನ್ನ ಕಟ್ ಮಾಡಿ ಆ ನಿಂಬೆಹಣ್ಣು ರಸದಲ್ಲಿ 5 ನಿಮಿಷ ಇದನ್ನು ಬಿಡಬೇಕು. ನಿಂಬೆಹಣ್ಣು ಆರ ಒಂದು ತಗಡ ಮೇಲೆ ಹಾಕಿಬಿಟ್ಟು 5 ನಿಮಿಷ ಬಿಟ್ಟುಬಿಡಬೇಕು. ಬಿಟ್ಟು ಆದಮೇಲೆ ಮತ್ತೊಮ್ಮೆ ಅದನ್ನು ಅರಿಶಿನ ಹಾಕಿ ಮತ್ತೆ ಎಲ್ಲ ನೀಟಾಗಿ ತೊಳಿಬೇಕು. ತೊಳೆದ ಆದ ನಂತರ ನೀವು ಒಂದು ಬೆಳ್ಳಿ ಕಡ್ಡಿಲೋ ತಾಮ್ರದ ಕಡ್ಡಿನೋ ಏನಾದರೂ ಒಂದು ಕಡ್ಡಿ ಬರುತ್ತೆ. ಅಂದರೆ ಈಗ ನೀವು ಮಾಮೂಲಿಯಾಗಿ ಬರೆಯೋದೆಲ್ಲ ಏನು ಮಾಡ್ತೀರಾ, ಒಂದು ಬೇರೆ ಕಡ್ಡಿ, ತುಳಸಿ ಕಡ್ಡಿ ಇರ್ಬೋದು, ದಾಳಿಂಬೆ ಕಡ್ಡಿ, ಜಾಜಿ ಕಡ್ಡಿ, ಇವೆಲ್ಲ ಬರಿತೀವಿ. ಇದರಲ್ಲಿ ಮಾಡಬಾರ್ದು. ಇದನ್ನು ಬರಿಬೇಕಾದ್ರೆ ಕೆಲವು ಇದನ್ನು ಬರೆಯೋಕ್ಕೆ ಅಂತಲೇ ಒಂದು ತಾಮ್ರದ್ದು ಅಥವಾ ಬೆಳ್ಳಿದು ಅದನ್ನು ಒಂದು ಪೆನ್ಸಿಲ್ ರೀತಿ ಮಾಡಿ ಇಟ್ಕೊಂಡಿರ್ತಾರೆ, ಅದರಲ್ಲಿ ಬರಿಬೇಕು. ಇದನ್ನು ನೀವೆಲ್ಲ ಅದರಲ್ಲೂ ಬರೆಯೋ ಥರ ಮರದ ಕಡ್ಡಿಗಳಲ್ಲಿ ಬರಿಬಾರ್ದು. ಇದನ್ನು ಒಂದು ಬೆಳ್ಳಿ ಅಥವಾ ತಾಮ್ರದ್ದು ಅಥವಾ ಹಿತ್ತಾಳೆದು ಈ ಒಂದು ರೀತಿ ಕಡ್ಡಿ ಥರ ಒಂದು ಸಣ್ಣಕ್ಕೆ ಮಾಡಿಸಿಟ್ಕೋಬೇಕು. ನೀವು ಮಾಡಿಸಿಟ್ಕೊಂಡು ಅದರಲ್ಲಿ ಬರಿಬೋದು. ಇನ್ನು ಕೆಲವ್ರ ಮನೆಯಲ್ಲಿ ಈ ತಾಮ್ರದ ಮಳೆಗಳಿರುತ್ತೆ, ಅದರಲ್ಲಿ ಕೂಡ ಬರಿಬೋದು. ಅಂದರೆ ಅರ್ಧೋಗ್ಬಾರ್ದು, ಭಾಳ ಶಾರ್ಪ್ ಇರುತ್ತೆ. ಆ ಶಾರ್ಪ್ ಇರಬಾರ್ದು, ಅದು ಸ್ವಲ್ಪ ಮಣ್ಣು ಥರ ಮಾಡ್ಕೊಂಡು ಬರೆದ್ರೂ ನಡೆಯುತ್ತೆ.
ಬರೆದು ಇದನ್ನು ಅದಕ್ಕೆ ಧೂಪ ದೀಪ ಎಲ್ಲ ಇಕ್ಕಿ ಇದನ್ನು ನೀವು ಮನೇಲಿಟ್ಟು ಇದನ್ನು ಮಾಡ್ಕೋಬೋದು. ಅಥವಾ ಈಗ ನಾನು ಮೊದಲೇ ಹೇಳ್ದಂಗೆ ನೀವು ಮನೇಲಿ ಏನಾದರೂ ಬೇರೆಯವ್ರದ್ದು ತಂದಿಟ್ಟಿದ್ದೀವಿ ಅಥವಾ ಅದಕ್ಕೆ ಜೀವ ಇಲ್ಲ, ಅದಕ್ಕೆ ಯಾಕೋ ಶಕ್ತಿ ಹೊರಟೋಗಿದೆ, ಪವರ್ ಎಲ್ಲ ಹೊರಟೋಗಿದೆ, ಅದಕ್ಕೆ ನಾವು ಮತ್ತೆ ರೀಚಾರ್ಜ್ ಮಾಡಬೇಕು. ಹೇಗೆ ಅಂದರೆ ಈ ಮಂತ್ರ ನಾನು ಹೇಳಿದ್ದೀನಲ್ವಾ, ಆ ಮಂತ್ರನ ನೀವು 108 ಸಾರಿ ಪಠನೆ ಮಾಡಬೇಕು. ಪಠನೆ ಮಾಡಿ ಊದುಬತ್ತಿ ಹಚ್ಚಿ ಅದಕ್ಕೆ ಮಾಮೂಲಿಯಾಗಿ ನಾನು ಹೇಳಿದಂತೆ ತಾಂಬೂಲ ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಅದೆಲ್ಲ ಇಟ್ಟು ಪೂಜೆ ಮಾಡಿ ಈ ಮಂತ್ರನ ಹೇಳಿ ಅದಕ್ಕೆ ಪವರ್ ಕೊಡಬೇಕಾಗುತ್ತೆ. ಆ ಪವರ್ ಕೊಟ್ಟಾಗ ಏನಾಗುತ್ತೆ, ಮತ್ತೊಮ್ಮೆ ಅದಕ್ಕೆ ಇರುತ್ತೆ. ಅಂದರೆ ಅದನ್ನು ನಿಮಗೆ ಮಾಡಿಕೊಟ್ಟವರೇ ಆಗಲಿ ಅಥವಾ ನೀವು ಮಾಡಿಕೊಂಡವರೇ ಅಂಥವ್ರಾಗಲಿ ಅದರ ಒಳಗಡೆ ಕೆಲವೊಂದು ಮೂಲಿಕೆಗಳನ್ನ ತುಂಬಬೇಕು. ಮೂಲಿಕೆಗಳು ಅಂದರೆ ಹಾಗಾಗಿ ಗಿಡನೇ ತಂದು ತುಂಬೋದಲ್ಲ, ಅದನ್ನು ಸಣ್ಣದಾಗಿ ಕುಟ್ಟಿ ಪೌಡ್ರ್ ಮಾಡ್ತಾರೆ. ಪಂಚಮೂಲಿಕೆಗಳು ಅಂತ ಬರುತ್ತೆ. ಆ ಪಂಚಮೂಲಿಕೆಗಳನ್ನ ಹಾಕಿ ಕುಟ್ಬಿಟ್ಟು ಅದನ್ನು ಒಳಗಡೆ ಆ ಗ್ಲಾಸ್ ಒಳಗಡೆ ತುಂಬಬೇಕು. ಇಲ್ಲ ನಾವು ಗಾಜು ಹಾಕಿಲ್ಲ ಹಾಗೆ ಇಟ್ಟಿದ್ದೀವಿ ಅಂದರೆ ಅದನ್ನು ಚೆನ್ನಾಗೆ ನೈಸಾಗಿ ಪೇಸ್ಟ್ ಥರ ಮಾಡಿಬಿಟ್ಟು ಆ ಪೌಡ್ರನ್ನ ಅದಕ್ಕೆ ಮುಂದೆ ಮತ್ತು ಹಿಂದೆ ಎರಡು ಕಡೆಯೂ ಅದನ್ನು ಸವರಬೇಕು. ಅದಕ್ಕೆ ಲೇಪನ ಮಾಡಬೇಕು. ಲೇಪನ ಮಾಡಿ ಅದು ಒಣಗಿದ ಮೇಲೆ ನೀವು ಇಟ್ಟು ಪೂಜೆ ಮಾಡಿದಾಗ ಅದರಲ್ಲಿ ನೋಡಿ ಒಳ್ಳೆ ಪವರ್ ಅಂತ ಅನ್ನೋದು ಬರುತ್ತೆ. ಅದರಲ್ಲಿ ಏನು ಶಕ್ತಿ ಇಲ್ಲ, ನಾವು ಬಿಸಾಕ್ಬಿಡ್ತೀವಿ, ಅದರೊಳಗೆ ಏನು ಇಲ್ಲವೇ ಇಲ್ಲ ಅಂದಾಗ ಇದನ್ನು ಮಾಡಿಕೊಂಡಾಗ ನೋಡಿ ನಿಮ್ಗೆ ಇನ್ನೂ ಅದ್ಭುತವಾಗಿ ಕೆಲಸ ಆಗುತ್ತೆ. ಯಾಕೆಂದರೆ ಪದೇ ಪದೇ ಮಾಡಲಿಕ್ಕೆ ಆಗಲ್ಲ. ಆದರೆ ಅದರಲ್ಲಿ ಅವ್ರು ಸರಿಯಾದ ರೀತಿ ಮಾಡಿಕೊಟ್ಟಿದ್ರೆ ಮಾತ್ರ ಈ ಪ್ರಯೋಗ ಮಾಡಿದ್ರೆ ಅದರ ಶಕ್ತಿ ಬರುತ್ತೆ. ಅವರು ಸುಮ್ಮನೆ ಏನೋ ಬರೆದು ನಿಮಗೆ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೇ ರೀತಿ ಮೂಲಿಕೆ ಆಗಲಿ ಯಾವುದೇ ಆಗಲಿ ಪ್ರತಿಷ್ಠಾಪನೆ ಮಾಡದೆ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಏನೂ ಕೆಲಸ ಮಾಡಲಿಕ್ಕಾಗಲ್ಲ. ಅದನ್ನು ತೆಗೆದು ನೀರೊಳಗೆ ಬಿಟ್ಬಿಟ್ಟು ನೀವು ಹೊಸ್ದಾಗಿ ಮಾಡ್ಕೋಬೇಕು. ನೋಡಿ ಇಲ್ಲಿ ನಿಮಗೆ ಈ ಯಂತ್ರ ಕೂಡ ಕೊಟ್ಟಿದ್ದೀನಿ ಮತ್ತು ಮಂತ್ರ ಕೂಡ ಕೊಟ್ಟಿದ್ದೀನಿ. ಎರಡು ನಿಮಗೆ ನೀವೇ ಮಾಡಿಕೊಂಡು ಇವತ್ತು ಅಮಾವಾಸ್ಯೆ ಇರೋದರಿಂದ ನೆನ್ನೆ ಕೂಡ ಇತ್ತು ಮಾಡಿಕೊಂಡು ಇದನ್ನು ಪ್ರಯೋಜನ ಪಡ್ಕೋಬೋದು ಅಂತ ಹೇಳ್ತೀನಿ. ಪಡ್ಕೊಂಡು ನಿಮಗೆ ನೀವೇ ನಿಮ್ಮ ಒಂದು ಕಷ್ಟಗಳನ್ನಾಗ್ಬೋದು, ಬೇರೆ ದುಡ್ಡು ಕೊಟ್ಟು ಅಂದರೆ ಇದಕ್ಕೆಲ್ಲ ಗುರು ಒಂದು ಆಜ್ಞೆ ಬೇಕೇ ಬೇಕು. ಅದು ಎಲ್ಲ ಇದ್ದವ್ರಿಗೆ ಸಾಧಕರಿಗೆ ಅಥವಾ ನಿಮಗೆ ಏನೋ ಒಂದು ಚೂರು ಕಲ್ತಿದ್ದೀವಿ ಇದರಿಂದ ನಮಗೆ ಗೊತ್ತಿದೆ ಸ್ವಲ್ಪ ಅನ್ನೋರು ಕೂಡ ಮಾಡ್ಬೋದು. ಏನೂ ಗೊತ್ತಿಲ್ಲದಿರೋರಾದರೆ ಇದು ಮಾಡಿದಾಗ ಕೆಲಸ ಆಗಲ್ಲ. ಅದು ಒಂದು ಸರಿಯಾದ ಗಮನಕ್ಕೆಯಲ್ಲಿ ಇರಲಿ ಅಂತ ಹೇಳ್ತೀನಿ. ವೀಕ್ಷಕರೇ ಬನ್ನಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಾಮೂಲಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.